ಎಲ್ಲರಿಗೂ ನಮಸ್ಕಾರ. ರೇಣುಕಾ ಮನೆ ಅಡುಗೆಗೆ ಸ್ವಾಗತ. ನಾವಿವತ್ತು ಹಬ್ಬದ ಖುಷಿ ಹೆಚ್ಚಿಸುವಂತಹ ಮೃದುವಾದ ಬೇಳೆ ಹೋಳಿಗೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಕೆಲವು ಕಡೆ ಇದನ್ನು ಒಬ್ಬಟ್ಟು ಅಂತ ಕೂಡ ಕರೀತಾರೆ. ನಾನು ತೋರಿಸೋ ವಿಧಾನ ಫಾಲೋ ಮಾಡೋದ್ರಿಂದ ಪರ್ಫೆಕ್ಟ್ ಹೋಳಿಗೆನ ಮಾಡ್ಕೋಬಹುದು. ನೀರು ಕುಡಿಯೋ ಲೋಟದಲ್ಲಿ 3 ಲೋಟದಷ್ಟು ತೊಗರಿ ಬೇಳೆನ ಕ್ಲೀನಾಗಿ ತೊಳೆದ್ಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಒಂದು ದೊಡ್ಡ ಪಾತ್ರೆಗೆ ನಾನು ಸುಮಾರು 4 ಚರಿಗೆ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ನೀರನ್ನು ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಹೋಳಿಗೆ ಮಾಡಿದಾಗ ಜೊತೆಗೆ ಹೋಳಿಗೆ ಸಾಂಬಾರು ಮಾಡ್ತೀವಿ. ಸೊ ಆ ಹೋಳಿಗೆ ಸಾಂಬಾರಿಗೆ ಕಟ್ಟು ಜಾಸ್ತಿ ಬೇಕಾಗುತ್ತೆ. ನೀರು ಸ್ವಲ್ಪ ಕಾದು ಪಾತ್ರೆ ಕೆಳಗಡೆ ಗುಳ್ಳೆ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ತೊಳೆದಿಟ್ಕೊಂಡಿರುವಂತಹ ಬೇಳೆನ ನಾನು ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದರೊಟ್ಟಿಗೆ 2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ಲಿಡ್ನ ಮುಚ್ಚಿ ಈ ಬೇಳೆನ ಬೇಯಕ್ಕಿಡೋಣ. ಬೇಳೆ ಕುದಿಯುವಷ್ಟರಲ್ಲಿ ಪಕ್ಕದಲ್ಲಿ ನಾವು ಕಣಕ ರೆಡಿ ಮಾಡ್ಕೊಳ್ಳೋಣ. ಕಣಕಕ್ಕೆ ನಾನು 3/4 kg ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಮತ್ತು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಮೊದಲು ಕಲಿಸ್ಕೊಳ್ತಾ ಇದ್ದೀನಿ. ಒಬ್ಬಟ್ಟು ಮಾಡೋಕ್ಕೆ ಕಣಕ ಚಪಾತಿ ಹಿಟ್ಟಿಗಿಂತ ಜಾಸ್ತಿ ಮೃದುವಾಗಿರಬೇಕು. ಮೊದಲು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಕಲಸಾದ್ಮೇಲೆ ಈಗ ನೋಡ್ತಾ ಇದ್ದೀರಾ, ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಕಲಿಸ್ಕೊಳ್ಳಿ. ಇದಾದಮೇಲೆ ನೀವು ಕಲಿಸ್ಕೊಳ್ಳೋ ರೀತಿ ಹೇಗೆ ಅಂತ ಇವಾಗ ತೋರಿಸ್ತೀನಿ. ಇವಾಗ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಿಮ್ಮ ಕೈಯ 4 ಬೆರಳಿನ ಸಹಾಯದಿಂದ ಅದನ್ನು ಪ್ರೆಸ್ ಮಾಡಬೇಕು. ನೀವು ಪೂರ್ತಿ ಕಣಕ ರೆಡಿ ಆಗೋವರೆಗೂ ಕೂಡ ಇದೇ ರೀತಿ 4 ಬೆರಳಿಂದ ಜಾಸ್ತಿ ಪ್ರೆಷರ್ ಹಾಕಿಬಿಟ್ಟು ನೀವು ಹಿಟ್ಟನ್ನು ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೀವು ಹಿಟ್ಟನ್ನು ಕಲಿಸೋದ್ರಿಂದ ಹೋಳಿಗೆ ತುಂಬ ಮೃದುವಾಗಿ ಬರುತ್ತೆ. ಇವಾಗ ನಾನು ಕೈಗೆ ನೋಡ್ತಾ ಇದ್ದೀರಾ, 4 ಬೆರಳ ತುಂಬುವಷ್ಟು ಎಣ್ಣೆ ಹಾಕ್ಕೊಂಡು ಮತ್ತೆ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಹಿಟ್ಟಿನ ಕೆಳಭಾಗ ಮತ್ತು ಮೇಲ್ಭಾಗ ಎಲ್ಲ ಕಡೆನೂ ಎಣ್ಣೆ ಹತ್ತುವಂತೆ ನೀವು ಒಂದೇ ಸಮಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ಎಣ್ಣೆ ಹಾಕಿದ್ಮೇಲೆ ನೀವು ನೋಡ್ತಾ ಇದ್ದೀರಾ, ಮತ್ತೆ ನಾನು ಇನ್ನೊಂದು ಸಾರಿ 4 ಬೆರಳಿನ ಸಹಾಯದಿಂದ ಪ್ರೆಸ್ ಮಾಡಿಕೊಂಡು ಕೊನೆಗೆ ಸ್ವಲ್ಪ ಎಣ್ಣೆ ಹಾಕಿ ಮೇಲ್ಗಡೆ ಸವರಿ ಹಾಗೆ ಲಿಡ್ ಮುಚ್ಚಿ ಇಡ್ತಾ ಇದ್ದೀನಿ. ಬೇಳೆ ಸ್ವಲ್ಪ ಕುದಿ ಬಂದ ನಂತರ ಮುಚ್ಚಳವನ್ನು ಅರ್ಧ ಭಾಗ ಮಾಡಿ ಕೈ ಬಿಡಬೇಕು. ಪೂರ್ತಿ ಮುಚ್ಚೋದ್ರಿಂದ ನೀರು ಉಕ್ಕುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಬೆಂದ ನಂತರ ಈ ರೀತಿ ನೊರೆ ಬಿಟ್ಕೊಂಡಿರುತ್ತೆ. ಆ ನೊರೆನ ನೀವು ಸೌಟಿನ ಸಹಾಯದಿಂದ ತೆಗೆದು ಚೆಲ್ಬಿಡಿ. ನೀವು ನೋಡ್ತಾ ಇದ್ದೀರಾ, ಬೇಳೆ ಇನ್ನೂ ಪೂರ್ತಿಯಾಗಿ ಬೆಂದಿಲ್ಲ. ಮತ್ತೆ ಅರ್ಧ ಲಿಡ್ಡನ್ನು ಮುಚ್ಚಿ ಬೇಯಕ್ಕೆ ಬಿಡೋಣ. ಸ್ವಲ್ಪ ಹೊತ್ತಾದಮೇಲೆ ನಾನು ಇನ್ನೊಂದ್ಸರಿ ಚೆಕ್ ಮಾಡ್ತಾ ಇದ್ದೀನಿ. ನೀವು ಪ್ರೆಸ್ ಮಾಡಿದಾಗ ಬೇಳೆ ಸಂಪೂರ್ಣವಾಗಿ ಪ್ರೆಸ್ ಆಗಬೇಕು. ಇನ್ನೂ ಆ ಹದಕ್ಕೆ ಬೆಂದಿಲ್ಲ, ಹಾಗಾಗ್ಬಿಟ್ಟು ಇನ್ನೊಂದ್ಸರಿ ಬಾಯಿ ಮುಚ್ಚಿ ಪಕ್ಕದಲ್ಲಿ ನಾನು ಬೆಲ್ಲ ಅಳತೆ ಮಾಡ್ಕೊಳ್ತಾ ಇದ್ದೀನಿ. ಬೇಳೆ ಎಷ್ಟು ಪ್ರಮಾಣ ತೊಗೊಂಡಿರ್ತೀರೋ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲ ತೊಗೋಬೇಕು. ನಾನು ಇದೇ ಕಪ್ಪಲ್ಲಿ 3 ಕಪ್ ಆಗುವಷ್ಟು ಬೇಳೆ ತೊಗೊಂಡಿದ್ದೆ, ಹಾಗಾಗಿ 3 ಕಪ್ ಆಗುವಷ್ಟು ಬೆಲ್ಲ ತೊಗೊಳ್ತಾ ಇದ್ದೀನಿ. ನೀವು ಇವಾಗ ನೋಡ್ತಾ ಇದ್ದೀರಾ, 2 ಬೆರಳಿಂದ ಪ್ರೆಸ್ ಮಾಡಿದರೆ ಬೇಳೆ ಸಂಪೂರ್ಣವಾಗಿ ಪ್ರೆಸ್ ಆಗ್ತಾ ಇದೆ, ಪೂರ್ತಿ ಸ್ಮ್ಯಾಶ್ ಆಗ್ತಾ ಇದೆ ನೋಡಿ. ಈ ಹದಕ್ಕೆ ಬೆಂದರೆ ಬೇಳೆ ಸರಿಯಾಗಿ ಬೆಂದಿದೆ ಅಂತ. ನಾನಿವಾಗ ಸಾಂಬಾರಿಗೆ ಕಟ್ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಅನ್ನಿಸ್ತಾ ಇದೆ ಇನ್ನೊಂದು ಸ್ವಲ್ಪ ಸಾಂಬಾರಿಗೆ ಕಟ್ಟು ಜಾಸ್ತಿ ಬೇಕು ಅಂತ. ಹಾಗಾಗ್ಬಿಟ್ಟು ಪಕ್ಕದಲ್ಲಿ ನಾನು ಸ್ವಲ್ಪ ನೀರನ್ನು ಕಾಯಿಸ್ಕೊಂಡ್ಬಿಟ್ಟು ಬೇಳೆಗೆ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ತಣ್ಣೀರು ಹಾಕೋಕ್ಕೆ ಹೋಗಬೇಡಿ, ನೀವು ಇನ್ನೊಂದು ಸಾರಿ ನೀರನ್ನು ಕಾಯಿಸ್ಕೊಂಡ್ಬಿಟ್ಟೆ ಹಾಕಬೇಕಾಗುತ್ತೆ. ನಿಮಗೆ ಹೋಳಿಗೆ ಸಾಂಬಾರಿಗೆ ಕಟ್ಟು ಸಾಕಾಗುತ್ತೆ ಅಂದರೆ ಮತ್ತೆ ಎಕ್ಸ್ಟ್ರಾ ನೀರನ್ನು ಹಾಕೋದು ಬೇಕಾಗಲ್ಲ. ನಾನಿವಾಗ ಬೇಳೆಯಿಂದ ಎಲ್ಲ ಕಟ್ಟನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಬೇಳೆಯಲ್ಲಿ ಸ್ವಲ್ಪವೂ ನೀರಿನ ಅಂಶ ಇದ್ದಿರೋ ಥರ ಒಂದು ಪ್ಲೇಟ್ ಹಾಕಿ ಕ್ಲೀನಾಗಿ ಬಸ್ಕೊಳ್ಳಿ. ನಾನಿವಾಗ ಬೇಳೆನ ಗ್ಯಾಸ್ ಮೇಲೆ ಇಟ್ಟು ಅಳೆದಿಟ್ಕೊಂಡಿರೋಂತಹ ಬೆಲ್ಲ ಹಾಕಿಬಿಟ್ಟು ಒಂದ್ಸರಿ ಕ್ಲೀನಾಗಿ ಕೈಯಾಡ್ತೀನಿ. ಬೆಲ್ಲ ಕ್ಲೀನಾಗಿ ಬೇಳೆ ಜೊತೆಗೆ ಮಿಕ್ಸ್ ಆಗೋ ಥರ ಕೈಯಾಡಿಬಿಟ್ಟು ನೆಕ್ಸ್ಟ್ ನಾನು ಒಂದು ಲಿಡ್ ಮುಚ್ಚಿ ಹಾಗೆ ಇಡ್ತೀನಿ. ಸ್ವಲ್ಪ ಹೊತ್ತು ಬಿಟ್ಟು ನೋಡಿದಾಗ ನೀವು ನೋಡ್ತಾ ಇರ್ಬೋದು, ಬೆಲ್ಲದಲ್ಲಿರೋ ನೀರಿನ ಅಂಶ ಬಿಡ್ತಾ ಇದೆ. ಹಾಗೆ ಬೆಲ್ಲದಲ್ಲಿರೋ ನೀರಿನ ಅಂಶ ಜಾಸ್ತಿ ಆಗ್ತಾ ಕ್ಲೀನಾಗಿ ಕುದಿನೂ ಬರ್ತಾ ಇದೆ. ಹೀಗೆ ಒಂದು 5 ನಿಮಿಷಕ್ಕೆ ಒಂದ್ಸರಿ ತೆಗೆದು ಸರಿ ಕೈಯಾಡ್ತಾ ಇರಿ, ಇಲ್ಲ ಅಂದರೆ ತಳ ಹಚ್ಚೋ ಚಾನ್ಸಸ್ ಇರುತ್ತೆ. ನಾನಿಲ್ಲಿ ಸುಮಾರು 8 ಏಲಕ್ಕಿ ಮತ್ತು 1 ಇಂಚಿನಷ್ಟು ಒಣಶುಂಠಿನ ಪುಡಿ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಳ್ಳೋದ್ರಿಂದ ಹೋಳಿಗೆ ಫ್ಲೇವರ್ ಹಾಗೂ ಘಮ ತುಂಬ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ಮಿಕ್ಸ್ ಮಾಡಿದ ಮೇಲೆ ಲಿಡ್ ಮುಚ್ಚಿ ಮತ್ತೆ ಬೇಯಕ್ಕೆ ಹಾಗೆ ಬಿಡ್ತಾ ಇದ್ದೀನಿ. ಬೇಳೆಯಲ್ಲಿ ಇನ್ನು ನೀರಿನ ಅಂಶ ಸ್ವಲ್ಪ ಇದೆ, ಹಾಗೆ ಕುದಿಯೋದು ಕಾಣ್ತಾ ಇದೆ. ಬೇಳೆಯಲ್ಲಿ ಎಕ್ಸ್ಟ್ರಾ ಇರುವಂತಹ ನೀರೆಲ್ಲ ಹೋಗಿ ಈ ರೀತಿ ಕುದಿಯೋದು ಸ್ಟಾಪ್ ಆಗೋವರೆಗೂ ನಾವು ಬೇಳೆನ ಬೇಯಿಸ್ಕೋಬೇಕು. ಈಗ ನೀವು ನೋಡ್ತಾ ಇದ್ದೀರಾ, ಬೇಳೆ ಕುದೀತಾ ಇಲ್ಲ, ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ. ಈ ಕನ್ಸಿಸ್ಟೆನ್ಸಿಗೆ ಬಂದಾಗ ನೀವು ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಈ ಹದಕ್ಕೆ ಬಂದಮೇಲೆ ನಾನು ಗ್ಯಾಸ್ನ ಆಫ್ ಮಾಡಿ ಬೇಳೆನ ಆರೋಕ್ಕೆ ಬಿಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತಾದಮೇಲೆ ಬೇಳೆ ಸಂಪೂರ್ಣವಾಗಿ ಆರಿದ ಮೇಲೆ ನೀವು ನೋಡ್ತಾ ಇದ್ದೀರಾ, ಬೇಳೆ ಈ ರೀತಿ ಕಾಣ್ತಾ ಇದೆ. ಇದನ್ನು ನೀವು ಮಿಕ್ಸಿಗಾದರೂ ಹಾಕ್ಕೋಬೋದು ಅಥವಾ ಗ್ರೈಂಡರ್ ಇದ್ದರೆ ಗ್ರೈಂಡರ್ಗಾದರೂ ಹಾಕ್ಕೋಬೋದು. ನಾನಿಲ್ಲಿ ಗ್ರೈಂಡರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಬೇಯಿಸ್ಕೊಂಡಿರೋ ಬೇಳೆನ ಈ ರೀತಿ ಗ್ರೈಂಡರ್ಗೆ ಹಾಕಿ ಹೂರಣ ಮಾಡ್ಕೊಳ್ತೀನಿ. ಹೂರಣ ರೆಡಿ ಆಗೋದ್ರಲ್ಲಿ ನಾವು ಕಣಕ ಯಾವ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ನೋಡ್ಕೊಳ್ಳೋಣ. ನಾನು ಇದನ್ನು ಸುಮಾರು 3/4 ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ. ಇವಾಗ ಬೆರಳಿಗೆ ಇನ್ನೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕಣಕಕ್ಕೆ ಎಲ್ಲ ಕಡೆನೂ ಕ್ಲೀನಾಗಿ ಎಣ್ಣೆನ ಸವರ್ತಾ ಇದ್ದೀನಿ. ಕೈಯಿಂದ ಕಣ್ಕಾಳು ತಗೊಳ್ತಾ ಇದ್ದರೆ ಒಂದು ರೀತಿ ಗಮ್ ಥರ ಬರಬೇಕು, ಹಾಗಿದ್ರೆ ಕರೆಕ್ಟಾಗಿದೆ ಅಂತ ಅರ್ಥ. ಇಲ್ಲಿ ಹೂರಣ ಕೂಡ ರೆಡಿ ಆಗಿದೆ. ಹೂರಣದ ಹದ ಹೇಗೆ ಚೆಕ್ ಮಾಡೋದು ಅಂದರೆ, ನೀವು ಬೆರಳುಗಳಿಂದ ಅದನ್ನ ಕ್ಲೀನಾಗಿ ಪ್ರೆಸ್ ಮಾಡಿ ನೋಡಿ. ಎಲ್ಲೂ ಕೂಡ ಬೇಳೆಯ ಹರಳು ಇರಬಾರ್ದು, ಕಂಪ್ಲೀಟಾಗಿ ಒಂದು ಪೇಸ್ಟ್ ಥರ ಆಗಿರಬೇಕು, ಹಾಗಿದ್ದರೆ ಕರೆಕ್ಟ್ ಆಗಿದೆ ಅಂತ.
ಇವಾಗ ಹೋಳಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಒಬ್ಬಟ್ಟು ಎಲೆನ ಉಪಯೋಗಿಸ್ತಾ ಇದ್ದೀನಿ. ನೀವು ಶಾಪಲ್ಲಿ ಹೋಗಿ ಕೇಳಿದೆ ಅಂದರೆ ಒಬ್ಬಟ್ಟು ಎಲೆ ಅಂತ ಈ ರೀತಿಯಾದ ಎಲೆ ಕೊಡ್ತಾರೆ. ನಾನು ಮೊದಲು ಒಬ್ಬಟ್ಟು ಎಲೆಗೆ ಎಣ್ಣೆ ಹಾಕಿ ಕ್ಲೀನಾಗಿ ಸವರ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಕಣಕನ ತೊಗೊಂಡ್ಬಿಟ್ಟು ಈ ರೀತಿ ಆ ಎಲೆ ಮೇಲೆ ಹರಡ್ಕೊಳ್ತಾ ಇದ್ದೀನಿ. ಕಣಕನ ಹರಡ್ಕೊಳ್ಳೋದಾದಮೇಲೆ ನಾನು ಒಂದು ಕೈಯಲ್ಲಿ ಹೂರಣ ತೊಗೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಸಿಹಿ ಬೇಕೋ ಅದ್ರ ಪ್ರಮಾಣದಲ್ಲಿ ಹೂರಣ ತುಂಬ್ಕೋಬೇಕಾಗುತ್ತೆ. ನಾನು ಇಷ್ಟು ಪ್ರಮಾಣದಲ್ಲಿ ಹೂರಣ ತೊಗೊಂಡ್ಬಿಟ್ಟು ಅದನ್ನ ಕಣಕದ ಮಧ್ಯೆ ಇಡ್ತಾ ಇದ್ದೀನಿ. ನೀವು ವಿಡಿಯೋದಲ್ಲಿ ನೋಡ್ತಿರೋ ಥರ ನಾನು ಕಣಕದಿಂದ ಹೂರಣನ ಸಂಪೂರ್ಣವಾಗಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಹೂರಣ ತುಂಬ್ಕೊಳ್ಳೋದು ಆದಮೇಲೆ ನಾನು ಎಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಸವರ್ಕೊಳ್ತಾ ಇದ್ದೀನಿ. ನಂತರ ರೆಡಿ ಮಾಡ್ಕೊಂಡಿರೋಂತಹ ಕಣಕ ಹೂರಣದ ಉಂಡೆನ ಎಲೆ ಮೇಲೆ ಇಟ್ಬಿಟ್ಟು ನಾನು ಬೆರಳು ಸಹಾಯದಿಂದನೇ ತಟ್ಕೊಳ್ತಾ ಇದ್ದೀನಿ. ಇದು ಒಂದು ಅರ್ಧ ಭಾಗದಷ್ಟು ತಟ್ಕೊಳ್ಳೋದಾದಮೇಲೆ ಚಪಾತಿ ಮಾಡುವಂತಹ ಲತ್ತುಡಿಗೆ ನಾನು ಎಣ್ಣೆನ ಸವರ್ಕೊಂಡ್ಬಿಟ್ಟು ನಾನು ಹೋಳಿಗೆ ಮೇಲೆ ಲಟ್ಟಿಸ್ತಾ ಇದ್ದೀನಿ. ನೀವು ಇದನ್ನು ತುಂಬ ನಿಧಾನವಾಗಿ ಲಟ್ಟಿಸ್ಬೇಕಾಗುತ್ತೆ, ಜಾಸ್ತಿ ಪ್ರೆಷರ್ ಹಾಕೋಕ್ಕೆ ಹೋಗಬೇಡಿ. ನೀವು ನೋಡ್ತಾ ಇದ್ದೀರಲ್ಲ ಅದೇ ರೀತಿಯಲ್ಲಿ ನೀವು ನಿಧಾನಕ್ಕೆ ಎಲ್ಲ ಕಡೆನೂ ಒಂದೇ ಸಮನಾಗಿ ಬರೋ ಥರ ಕ್ಲೀನಾಗಿ ಲಟ್ಟಿಸ್ಕೊಳ್ಳಿ. ನಾನು ಪಕ್ಕದಲ್ಲಿ ಹಂಚನ್ನು ಆಲ್ರೆಡಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಹಂಚು ಸ್ವಲ್ಪ ಕಾದ್ಮೇಲೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕೋದಾದಮೇಲೆ ನಾನು ಎಲೆ ಸಮೇತ ಹಂಚ ಮೇಲೆ ಈ ರೀತಿ ಉಲ್ಟಾ ಹಾಕ್ತಾ ಇದ್ದೀನಿ. ಅದಾದಮೇಲೆ ನೀವು ನೋಡ್ತಾ ಇದ್ದೀರಾ ಎಲೆ ತಾನಾಗಿ ನಿಧಾನಕ್ಕೆ ಬಿಟ್ಕೊಳ್ಳುತ್ತೆ. ನೀವು ಹೊಸದಾಗಿ ಒಬ್ಬಟ್ಟು ಮಾಡೋದು ಕಲಿತಾ ಇದ್ದೀರಾ ಅಂದರೆ ಈ ರೀತಿ ಡೈರೆಕ್ಟ್ ಎಲೆನೇ ನೀವು ಹಂಚ ಮೇಲೆ ಹಾಕ್ಕೊಳ್ಳೋದ್ರಿಂದ ಹೋಳಿಗೆ ಹರಿಯಲ್ಲ. ನಾನು ಹೋಳಿಗೆ ಎರಡೂ ಮೈಯನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ಹೋಳಿಗೆ ಸಂಪೂರ್ಣವಾಗಿ ಬೆಂದಿದೆ. ಇದಾದಮೇಲೆ ಒಂದು ತಟ್ಟೆಗೆ ಹೋಳಿಗೆನ ತಗೊಂಡ್ಬಿಡೋಣ. ನಾನು ಇದೇ ರೀತಿ ಎಲ್ಲ ಹೋಳಿಗೆಗಳನ್ನು ರೆಡಿ ಮಾಡ್ಕೊಳ್ತೀನಿ. ಕಣಕನ ಹರಡ್ಕೊಂಡು ಅದರಲ್ಲಿ ಹೂರಣನ ತುಂಬ್ಕೊಳ್ತಾ ಇದ್ದೀನಿ. ಹೂರಣ ತುಂಬೋದಾದಮೇಲೆ ಎಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಸವರ್ಕೊಳ್ತಾ ಇದ್ದೀನಿ. ಬೆರಳಿನ ಸಹಾಯದಿಂದ ತಟ್ಟೋದಾದಮೇಲೆ ನಾನು ಲತ್ತುಡಿ ಸಹಾಯದಿಂದ ಇದನ್ನು ಉತ್ಕೊಳ್ತಾ ಇದ್ದೀನಿ. ನನಗೆ ಒಬ್ಬಟ್ಟು ಮಾಡಿ ಅಭ್ಯಾಸ ಇರೋದ್ರಿಂದ ನಾನು ಡೈರೆಕ್ಟಾಗಿ ಎಲೆನೇ ಹಂಚ ಮೇಲೆ ಹಾಕ್ಕೊಳ್ಳಲ್ಲ. ಉತ್ಕೊಳ್ಳೋದಾದಮೇಲೆ ನಾನು ಕಾದಿರುವ ಹಂಚಿಗೆ ಸ್ವಲ್ಪ ಮತ್ತೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಲಟ್ಟಿಸಿಟ್ಕೊಂಡಿರೋಂಥ ಹೋಳಿಗೆನ ಒಂದು ಕೈಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತೀನಿ. ಟ್ರಾನ್ಸ್ಫರ್ ಮಾಡ್ಕೊಂಡಾದ್ಮೇಲೆ ನೀವು ನೋಡ್ತಾ ಇದ್ದೀರಾ ಎಲೆನ ಈ ರೀತಿ ಬಿಡಿಸ್ಕೊಳ್ತಾ ಇದ್ದೀನಿ. ನಂತರ ಹೋಳಿಗೆನ ಹಂಚ ಮೇಲೆ ಹಾಕ್ಬಿಟ್ಟು ನಾನು ಕ್ಲೀನಾಗಿ ಬೇಯಿಸ್ಕೊತೀನಿ. ಇವಾಗ ಹೂರಣ ಮತ್ತು ಕಣಕನ ಸರಿಯಾದ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಮಾಡಿಕೊಂಡ್ರೆ ಹೋಳಿಗೆ ತುಂಬ ಸಾಫ್ಟಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಹೋಳಿಗೆ ಎಷ್ಟು ಚೆನ್ನಾಗಿ ಉಬ್ತಾ ಇದೆ. ಈ ರೀತಿ ಉಬ್ಬೋದ್ರಿಂದ ಹೋಳಿಗೆ ತುಂಬ ಸಾಫ್ಟ್ ಅನಿಸುತ್ತೆ ಹಾಗೂ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಹೋಳಿಗೆ ಬೆಂದಿದೆ. ನಾನು ತೆಗೆದು ಪಕ್ಕದಲ್ಲಿ ಪ್ಲೇಟಿಗೆ ಹಾಕ್ಕೊಳ್ತೀನಿ. ಬೇಳೆ ಬೇಯಿಸ್ಕೊಂಡಾಗ ಬಂದಿರುವಂತಹ ಕಟ್ನಿಂದ ನಾನು ಹೋಳಿಗೆ ಸಾಂಬಾರು ಕೂಡ ರೆಡಿ ಮಾಡಿದ್ದೀನಿ. ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಹೋಳಿಗೆ ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೋಬೇಕು ಅಂದರೆ ದಯವಿಟ್ಟು ಆ ವಿಡಿಯೋನ ಚೆಕ್ ಮಾಡಿ. ಹಿಟ್ಟು ಕಲಿಸ್ಕೊಳ್ಳುವಾಗ ಸ್ವಲ್ಪ ಅರಿಶಿನ ಹಾಕ್ಕೊಂಡಿರೋದ್ರಿಂದ ಕಲರ್ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹಾಗೂ ನೀವು ನೋಡ್ತಾ ಇದ್ದೀರಾ ಹೋಳಿಗೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬರ್ತಾ ಇದೆ ಹಾಗೂ ನಿಧಾನಕ್ಕೆ ಉಬ್ಕೊಳ್ತಾ ಇದೆ. ಈ ರೀತಿ ಉಬ್ಬೋವರೆಗೂ ನೀವು ಬೇಯಿಸ್ಕೊಳ್ಳಿ. ಒಂದ್ಸರಿ ಇದು ಉಬ್ಬಿದಾದ್ಮೇಲೆ ನೀವು ಹಂಚಿನಿಂದ ತೆಗಿಬಹುದು. ಹೋಳಿಗೆ ಮಾಡೋದೆಲ್ಲ ಇವಾಗ ಕಂಪ್ಲೀಟ್ ಆಗಿದೆ. ನಾನು ತಟ್ಟೆಯಲ್ಲಿ 4ರಿಂದ 5 ಹೋಳಿಗೆ ಹಾಕ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಹೋಳಿಗೆ ಎಷ್ಟು ಸಾಫ್ಟಾಗಿ ಬಂದಿದೆ ಹಾಗೂ ಕಣಕನ ಕರೆಕ್ಟ್ ಅದಕ್ಕೆ ರೆಡಿ ಮಾಡ್ಕೊಂಡಿರೋದ್ರಿಂದ ಹೋಳಿಗೆ ಹರಿತಾ ಇಲ್ಲ ಕೂಡ. ನಾನಿವಾಗ ಹೋಳಿಗೆನ ಕಟ್ ಮಾಡಿ ನಿಮಗೆ ಒಳಗಡೆ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಹೂರಣ ಕೂಡ ಕ್ಲೀನಾಗಿ ಬೆಂದಿದೆ ಒಳಗಡೆ. ಒಬ್ಬಟ್ಟಿನೊಟ್ಟಿಗೆ ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗುವಂತಹ ಹಲವಾರು ಪದಾರ್ಥಗಳನ್ನು ಮಾಡಿಕೊಂಡು ಊಟ ಮಾಡೋದ್ರಿಂದ ಊಟದ ರುಚಿ ನೆಕ್ಸ್ಟ್ ಲೆವೆಲ್ಗೆ ಅನಿಸುತ್ತೆ. ಒಬ್ಬಟ್ಟಿನೊಟ್ಟಿಗೆ ನೀವು ತುಪ್ಪನಾದರೂ ಸರ್ವ್ ಮಾಡ್ಬೋದು. ಇಲ್ಲ ಅಂದರೆ ಬಾಳೆಹಣ್ಣಿನ ರಸಾಯನ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಮಾವಿನ ಹಣ್ಣಿನ ಸೀಕರಣೆ ಕೂಡ ಒಬ್ಬಟ್ಟಿನೊಟ್ಟಿಗೆ ತುಂಬ ಒಳ್ಳೆ ರುಚಿ ಕೊಡುತ್ತೆ. ಈ ಸಿಹಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಆದಷ್ಟು ಶೇರ್ ಮಾಡಿ.